ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಬಾಗಲಕೋಟೆಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಇಳಕಲ್ ನಗರದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಸಿಲಿಂಡರ್ಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಗ್ರಾಹಕರು. ಸಿಲಿಂಡರ್ ಸಿಗುತ್ತೋ ಇಲ್ಲವೋ ಅನ್ನೋ ಭಯದಲ್ಲಿ ಜನ ಇದ್ದಾರೆ. ವಾಣಿಜ್ಯ ಬಳಕೆ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ನ ಟೆನ್ಷನ್ ಕೂಡ ಶುರುವಾಗಿದೆ. ಸಾಲಾಗಿ ಗ್ರಾಹಕರು ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಿ. ಚಾಮರಾಜನಗರದಲ್ಲಿ 4 ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಗ್ಯಾಸ್ ತುಂಬಿಸೋದಕ್ಕೆ ಆಟೋ ಚಾಲಕರು ಪರದಾಡ್ತಾ ಇದ್ದು, ಗ್ಯಾಸ್ ನಂಬಿಕೊಂಡಿದ್ದ ಆಟೋ ಚಾಲಕರ ಸ್ಥಿತಿ ಈಗ ಅಯೋಮಯ. ಗ್ಯಾಸ್ ಆಟೋ ನಂಬಿಕೊಂಡಿದ್ದು ಆತ್ಮಹತ್ಯೆ ಒಂದೇ ಬಾಕಿ. ಆಟೋಗೆ ಪೆಟ್ರೋಲ್ ಹಾಕಿಸೋದಕ್ಕೆ ಆಗಲ್ಲ ಅಂತ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಇದನ್ನೇ ನಮ್ಗೆ ಜೀವನ ಮಾಡೋದು, ನಾವು ಬೇರೆ ಇನ್ಯಾವುದೂ ಜೀವನ ಮಾಡ್ತಾ ಇಲ್ಲ. ಇದು ಬೇಕು ನಮಗೆ. ಈಗ ಅವ್ರು ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಈಗ ನಮ್ಗೆ ಗ್ಯಾಸಿಂದ ಇಲ್ಲದೋದ್ರಿಂದ ಎಷ್ಟು ತೊಂದರೆಗಳಾಯ್ತದೆ ಅಂದರೆ ತುಂಬ ತೊಂದರೆಗಳಾಯ್ತದೆ. ಯಾಕೆಂದರೆ ಬೆಳಗಿನ ಸಾಯಂಕಾಲ ಇದರಲ್ಲೇ ಜೀವನ ಮಾಡ್ತೀವಿ ನಾವು. ಬೆಳಗ್ಗೆ ಇದ್ದರೆ ಮನೆ ಸಂಸಾರದಿಂದ ಹಿಡಿದು ಮಕ್ಕಳು ಅವೆಲ್ಲ ಕರ್ಕೊಂಡು ಹೋಗ್ಬೇಕು, ನೋಡ್ಬೇಕು ನಾವು. ಈಗ ಇದನ್ನು ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋಣ? ಈಗ ಇದೇ ಇಲ್ಲ ಅಂದರೆ ಮತ್ತು ಜೀವನ ಮಾಡೋದು ಹೆಂಗೆ? ಸರ್ಕಾರ ನಂಬ್ಕೊಂಡು ಭಾಳ ಕಷ್ಟ ಆಗ್ಬಿಡೋದೆ. ಈ ಸರ್ಕಾರ ಯಾವಾಗ ಇದಾಗುತ್ತೋ ಗೊತ್ತಿಲ್ಲ ನಮಗೆ. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಳು ಕರ್ಕೊಂಡು ನ್ಯಾಣ ಹಾಕೋಬೇಕಾಗ್ತದೆ ಅಷ್ಟೇ. ಇವು ನಂಬ್ಕೊಂಡು ಈಗ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾರದಲ್ವಾ. ಇವೇ ಇಲ್ಲ ಅಂದಮೇಲೆ ನಾವು ಇನ್ನೆಲ್ಲಿ ಹೋಗೋಣ? ಈಗ ನಾವು ಅವಾಗಿಂದ ಬಂದು ಆಟ ಓಡಿಸ್ಕೊಂಡು ನಾವು ಅವಾಗಿಂದ ಇದ್ದೀವಿ. ನಿನ್ನೆ 12:30 ನಮ್ಮದು ಡ್ರೈ ಔಟ್ ಆಯಿತು, ಫುಲ್ ಕಂಪ್ಲೀಟ್ ಡ್ರೈ ಔಟ್ ಆಯಿತು, ಏನೂ ಇಲ್ಲ, ನಿಲ್ಲು. ಆಮೇಲೆ ಈಗ ಅದೇ ಗ್ಯಾಸು ಎಲ್ಲೂ ಸಿಗ್ತಾ ಇಲ್ಲ ಸರ್ ನಮಗೆ. ಪರ್ಚೇಸ್ ಮಾಡೋಕ್ಕೆ ನಮ್ಮ ಇವಾಗಿನ ಈಗೇನು ಕೊಡ್ತಾಯಿದ್ದೀವಿ ಆ ರೇಟಿಗೂ ನಮಗೆ ಸಿಗ್ತಾ ಇಲ್ಲ. ರೇಟ್ ಹೈಯರ್ ಆಗಿದೆ, ತುಂಬ ಜಾಸ್ತಿ ಹೋಗಿದೆ ರೇಟು. ಆ ರೇಟಲ್ಲೆಲ್ಲ ತೊಗೊಬಂದು ಮಾರೋಕ್ಕಾಗಲ್ಲ ಸರ್. ಏನಾದರೂ ಪರಿಹಾರ ಹುಡುಕಬೇಕು ಸರ್ಕಾರನೇ. ಏನಾದರೂ ಈಗ ಬಂದ್ ಮಾಡಿದ್ದೀವಿ, ಗ್ಯಾಸೇ ಇಲ್ಲ, ಏನು ಮಾಡೋದು? ಅವರಿಗೂ ಸಮಸ್ಯೆ ಆಗ್ತಾಯಿದೆ. ಈಗ ನೋಡಿ, ಈಗ ಸ್ಕೂಲಿಗೆಲ್ಲ ಎಕ್ಸಾಮ್ ಟೈಮು, ಪೆಟ್ರೋಲು ಎಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು ಬರೀ ಎಲ್ ಪಿ ಜಿ ಮಾತ್ರ ಇರೋರು ತುಂಬ ಆಟೋಗಳಿದ್ದಾವೆ ಇಲ್ಲಿ. ಎಲ್ ಪಿ ಜಿನೇ ನಂಬ್ಕೊಂಡು ಇದ್ದವರು ಅವರೆಲ್ಲ ಏನು ಮಾಡಬೇಕು? ಡೀಸೆಲ್ ಓಕೆ, ಪೆಟ್ರೋಲ್ ಓಕೆ, ಎಲ್ ಪಿ ಜಿ ಎಲ್ಲೂ ಇಲ್ಲ. 2 ಬಂಕಲ್ಲೂ ಇಲ್ಲ, ಆ ಬಂಕಲ್ಲೂ ಇಲ್ಲ, ಈ ಬಂಕಲ್ಲೂ ಇಲ್ಲ. ನಮಗೆ ಇದೇ ಮನೆದು ಗ್ಯಾಸೇ ಬುಕ್ ಆಗ್ತಾಯಿಲ್ಲ. ನಾನು 3 ದಿವಸದಿಂದ ಪರದಾಡ್ತಾ ಇದ್ದೀನಿ, ಮನೆ ಗ್ಯಾಸೇ ಸಿಗ್ತಾ ಇಲ್ಲ. ಆ್ಯಪು ಇದಾಗ್ತಾ ಇದೆ, ಆರ್ಡ್ರ್ ಕನ್ಫರ್ಮ್ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.